ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಐತಿಹಾಸಿಕ ಕಂಬಳ, ಅದುವೇ ವೇಣೂರು ಪೆರುಮುಡ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶೇಖರ್ ಕುಕ್ಕೇಡ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಬರೀ ಐತಿಹಾಸಿಕ ಕಾರ್ಯಕ್ರಮ ಅದ್ದೂರಿಯಿಂದ ನಡೀತಾ ಇದೆ, ಜನಸಾಗರವೇ ಸೇರಿದೆ. ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಇದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಮಾಜಿ ಶಾಸಕರಾದ ಸಿ ಕೆ ವಸಂತ ಬಂಗೇರವರ ಬಳವಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ಅವರು ಆ ಸಂದರ್ಭದಲ್ಲಿ ಹುಟ್ಟಿಯಾಗಿದ್ದಂಥ ಬೀಜ ಇವತ್ತು ಎಮ್ಮರವಾಗಿ ಬೆಳೆದು ನಮ್ಮಂಥ ಯುವಕರು ಆಗಲಿ ಎಲ್ಲರನ್ನು ಕೂಡ ಈ ಒಂದು ಕಡೆಗೆ ಆಕರ್ಷಣೆ ಮಾಡಲಿಕ್ಕೆ ಮೂಲ ಕಾರಣ ಮಾನ್ಯ ವಸಂತ ಬಂಗೇರವರು ಮತ್ತು ಆ ಸಂದರ್ಭದಲ್ಲಿ ಅದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಊರಿನ ಹಿರಿಯರಿಂದ ಇವತ್ತು ಈ ಕಂಬಳ ಯಶಸ್ವಿಯಾಗಿದೆ ಅಂತ ನಾನು ಅದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಿಮ್ಮ ಬಗ್ಗೆ ಅನೇಕರು ಈ ವೇದಿಕೆಯಲ್ಲಿ ಹೇಳಿದ್ರು, ವಸಂತ ಬಂಗೇರ ಜೊತೆಗೆ ಬೆನ್ನಿಗೆ ಬೆನ್ನು ನಿಂತು ಈ ಒಂದು ಕಂಬಳವನ್ನು ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಅದರ ಮುಂದೆ ನಿಂತು ಹೋರಾಟವನ್ನ ಮಾಡಿ ಕಂಬಳವನ್ನು ನಡೆಸಿದವರು ಅಂತ. ಆ ಸಂದರ್ಭದ ನೆನಪುಗಳನ್ನ ಮಾಡೋದಾದ್ರೆ ಈ ಸಂದರ್ಭ ಖಂಡಿತ ಒಂದು ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಂದು ನಮ್ಮ ಕಂಬಳದ್ದು ಒಂದು ಸಮಿತಿ ಇರುವಾಗ ಮತ್ತೊಂದು ಸಮಿತಿ ಅವರು ನೇರವಾಗಿ ನಾವು ಕಂಬಳ ಮಾಡ್ತೇವೆ ಅಂತ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ಆ ಸಂದರ್ಭದಲ್ಲಿ ನಮಗೆ ದೊಡ್ಡ ಒಂದು ನಮಗೆ ನೈತಿಕ ಸ್ಥೈರ್ಯವನ್ನು ಕೊಟ್ಟದ್ದೇ ಮಾನ್ಯ ಶ್ರೀ ಕೆ ವಸಂತ ಬಂಗೇರವರು. ಆ ವಸಂತ ಬಂಗೇರವರ ನಮಗೆ ಬಾಹ್ಯ ಬೆಂಬಲದಿಂದ ಮತ್ತು ಅವರ ನೈತಿಕ ಧೈರ್ಯದಿಂದ ಮತ್ತು ಅವರ ಜೊತೆ ನಮ್ಮ ಜೊತೆ ಅವರು ಇದ್ದಾರೆ ಅಂತ ನಾವು ಅನಿಸ್ಕೊಂಡು ಅದು ಯಾವ ರೀತಿಯಲ್ಲಿ ನಾವು ಒಳ್ಳೆ ರೀತಿಯ ಶಾಂತಿಯುತವಾದ ಹೋರಾಟದ ಮೂಲಕ ವಾಪಸ್ ನಾವು ನಮ್ಮ ಆ ಪ್ರಕಾರ ನಮ್ಮ ಒಂದು 30 ವರ್ಷ ನಾವು ಕಂಬಳವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ವಸಂತ ಬಂಗೇರವರು. ಆ ಒಂದು ಕಹಿ ಘಟನೆ ಕೂಡ ಆಯಿತು. ಅದನ್ನು ಕೂಡ ನಾವು ಶಾಂತಿಯುತವಾಗಿ ಕಂಬಳದ ಎಲ್ಲ ನಮ್ಮ ಹಿರಿಯರು ಮತ್ತು ಕಂಬಳದ ನಮ್ಮ ಭಾಸ್ಕರ್ ಕೋಟೆಂಡ್ರವರು, ಆಗಿನ ಸಂದರ್ಭದ ಅಧ್ಯಕ್ಷರಾದ ರೋಹಿತ್ ಅವರು ಎಲ್ಲ ಸೇರಿಕೊಂಡು ಬಿಟ್ಟು ಮುಡಿಬಿದಿರೆ ಐಬಿಯಲ್ಲಿ ಒಂದು ಮಾತುಕತೆ ಮೂಲಕ ಅದನ್ನು ಶಾಂತಿಯುತವಾಗಿ ಪರಿಹರಿಸಿಕೊಂಡು ಬಂದೇವೆ. ಈಗ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಎಲ್ಲರೂ ಕೂಡ ಬಂದು ಈ ಕಂಬಳವನ್ನು ವೀಕ್ಷಣೆ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಸಹಕಾರ ಮಾಡ್ತಿದ್ದಾರೆ. ನಂತರ ಈಗ ರಕ್ಷಿತ್ ಶಿವರಾಮರು ಯುವ ನಾಯಕ ಒಬ್ರು ನಿಮ್ಮ ಜೊತೆಗಿದ್ದಾರೆ. ಹೌದು, ಅತ್ಯುತ್ತಮವಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ಅವರ ಬಗ್ಗೆ? ಹೌದು, ಈಗ ನಮಗೆ ಈಗಿನ ಒಂದು ಆಧುನಿಕ ಸ್ಪರ್ಶಕ್ಕೆ ಅನುಗುಣವಾಗಿ ನಮಗೆ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕಂಬಳ ಆದ ಕಾರಣ ಆಧುನಿಕವಾಗಿ ಸ್ವಲ್ಪ ನಮಗೆ ಕಷ್ಟ ಆಗಿದೆ. ಯಾಕಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟೊಂದು ಯಾರು ಕೂಡ ಕಾರ್ಪೊರೇಟ್ ಒಳ್ಳೆಯದಾಗಿ ದೊಡ್ಡ ದೊಡ್ಡ ಉದ್ಯಮಗಳು ನಮ್ಮಲ್ಲಿ ಇಲ್ಲ. ಏನಿದ್ರು ಒಂದು ರೈತಾಪಿ ವರ್ಗದ ಇರುವಂತ ಮತ್ತು ಅತಿ ಹೆಚ್ಚಾಗಿ ಕೂಲಿ ಕಾರ್ಮಿಕರಿದ್ದಂಥ ಒಂದು ಪ್ರದೇಶ ಆಗಿದ್ದ ಕಾರಣ ನಮ್ಗೆ ಸ್ವಲ್ಪ ಆರ್ಥಿಕ ಅಡಚಣೆಗಳು ಕೂಡ ಇದೆ. ಆದರೂ ಕೂಡ ಇವತ್ತು ರಕ್ಷಿತ್ ಶಿವರಾಮ ಅವರ ಗೌರವಾಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನಿತೀಶ್ ಇವರ ಅಧ್ಯಕ್ಷತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕಷ್ಟ ಆದ್ರೂ ಕೂಡ ಆಧುನಿಕ ಕಂಬಳಕ್ಕೆ ಸ್ವಲ್ಪ ನಾವು ಪೈಪೋಟಿ ಕೊಡ್ತಾ ಇದ್ದೇವೆ. ಭವಿಷ್ಯದ ದಿನದಲ್ಲಿ ಇನ್ನೂ ಕೂಡ ಎಲ್ಲ ಕಂಬಳವನ್ನು ಮೀರಿ ನಾವು ಬರಬೇಕು ಅಂತ ಕೂಡ ಆಸೆ ಇದೆ. ಅದು ಸ್ವಲ್ಪ ನಮಗೆ ಸ್ಥಳದ್ದು ಎಲ್ಲ ಬೇರೆ ಬೇರೆ ರೀತಿಯ ಕಷ್ಟಗಳಿದೆ, ಅದನ್ನೆಲ್ಲ ಮುಂದಿನ ಸಂದರ್ಭದಲ್ಲಿ ನಿವಾರಿಸಿಕೊಂಡು ಹೋಗುವಂತ ಒಂದು ಆತ್ಮಸ್ಥೈರ್ಯದಲ್ಲಿ ನಾವು ಕೂಡ ಇದ್ದೇವೆ. ಮೊದಲ ದಿನ ಯಶಸ್ವಿಯಾಗಿದೆ, ಜನಸಾಗರ ಇಲ್ಲಿ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜನಸಾಗರದ ಬಗ್ಗೆ ಅದರ ಜೊತೆಗೆ ನಾವು ನೋಡಬಹುದು, ಖಾದ್ಯಗಳ ವ್ಯವಸ್ಥೆ ಇದೆ, ಬೋಟಿಂಗ್ ವ್ಯವಸ್ಥೆ ಇದೆ. ವೇಣೂರು ಪೆರುಮುಡ ಕಂಬಳಕ್ಕೆ ಬಂದ್ರೆ ಬರೀ ಕಂಬಳ ಮಾತ್ರ ಅಲ್ಲ, ಅನೇಕ ವಿಶೇಷತೆಗಳನ್ನು ನಾವು ಇಲ್ಲಿ ನೋಡಬಹುದು. ಹೌದು, ಈಗ ನಮ್ಮ ಇತಿಹಾಸವನ್ನು ನೋಡಿದಾಗ ಕಂಬಳಗಳು ಒಂದು ಗದ್ದೆ ಒಳಗಡೆ ದೇವರ ಕಂಬಳ ಮತ್ತು ನಮ್ಮಲ್ಲಿ ಪುಂಕರ ಕಂಬಳ ಅಂತ ಈ ತರ ಇದೆ. ಅದು ನಮ್ಮ ಸಾಂಪ್ರದಾಯಿಕವಾಗಿ ಮೊದಲೆಲ್ಲ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಆಧುನಿಕ ಕಂಬಳದಲ್ಲಿ ಬೇರೆ ಬೇರೆ ರೀತಿಯ ಒಂದು ಆವಿಷ್ಕಾರಗಳನ್ನ ಇವತ್ತು ಮಾಡಿಕೊಂಡು ಯಾವ ರೀತಿಯಲ್ಲಿ ಜನರಿಗೆ ಒಂದು ಕಂಬಳದ ಜೊತೆಯಲ್ಲಿ ಬೇರೆ ರೀತಿಯ ಮನೋರಂಜನೆಗಳನ್ನ ಮತ್ತು ನಮ್ಮ ಅಳಿವಿನಂಚಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಯಾವ ರೀತಿಯಲ್ಲಿ ಈಗಿನ ಯುವ ಪೀಳಿಗೆಗೆ ಅದನ್ನು ತೋರಿಸಬಹುದು ಎಂಬ ಒಂದು ಪರಿಕಲ್ಪನೆ ಒಳಗಡೆ ಇವತ್ತು ನಮ್ಮ ನೂತನವಾಗಿ ಸಂಚಾಲಕರಾಗಿ ಆಯ್ಕೆಯಾದಂಥ ಅಲ್ಲಿಮನೆ ಪ್ರವೀಣ್ ಫೆರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಒಂದು ಬೋಟಿಂಗ್ ಆಗಿರ್ಬೋದು ಮತ್ತೆ ನಮ್ಮ ವಸ್ತು ಪ್ರದರ್ಶನಕ್ಕೆ ವಿಶೇಷವಾದ ಮೆರುಗನ್ನ ಕೊಡ್ತಾ ಇದೆ. ಅದಕ್ಕೆಲ್ಲ ಅದ ಕ್ರೆಡಿಟ್ ನಮ್ಮ ಅಲ್ಲಿ ಮನ ಪ್ರವೀಣರಿಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು.
ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅಂಡೆಗ್ಲೇ ಮೂರು ಬಾರಿ.